ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ದಿನಕ್ಕೊಂದು ತಿರುವು ಪಡಿತಾ ಇರೋ ಹನಿ ಟ್ರ್ಯಾಪ್ ಪ್ರಕರಣ. ಪುರಾವೆ ಇಲ್ಲ ಅಂತಿರೋ ರಾಜಣ್ಣ ಮಾತಿನ ಹಿಂದೆ ಹೈಕಮಾಂಡ್ ಒತ್ತಡ ಇದೆ ಅನ್ನೋ ಗುಸುಗುಸು ಶುರು. ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನೋ ಕಾರಣಕ್ಕೆ ಸೇಫ್ ಗೇಮ್ ಅನ್ನೋ ಚರ್ಚೆ. ದೆಹಲಿಯಲ್ಲಿ ದಳಪತಿಗಳನ್ನು ಭೇಟಿಯಾದ ಸತೀಶ್ ಜಾರಕಿಹೊಳಿ ತಮ್ಮ ವೇಗಕ್ಕೆ ಬ್ರೇಕ್ ಹಾಕೋ ರಣತಂತ್ರ ಸಿದ್ಧವಾಯ್ತಾ ಅನ್ನೋ ಆತಂಕ. ಅಲರ್ಟ್ ಆದ ಡಿಸಿಎಂ ಡಿಕೆ ಶಿವಕುಮಾರ್. ಭೇಟಿಯ ಬಗ್ಗೆ ಮಾಹಿತಿ ಕಲೆ. ಇವತ್ತು ಮತ್ತೆ ದೆಹಲಿಗೆ ತೆರಳಲು ಡಿಕೆ ಶಿವಕುಮಾರ್ ಸಜ್ಜು. ಎಐಸಿಸಿ ನಾಯಕರನ್ನ ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ದೂರು. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆಯೂ ಚರ್ಚಿಸೋ ಸಾಧ್ಯತೆ. ಹನಿ ಟ್ರ್ಯಾಪ್ ಹಲ್ಚಲ್. ಸಂವಿಧಾನ ಬದಲಾವಣೆಯ ಹೇಳಿಕೆಯ ಸಂಕಷ್ಟ. ಹಲವು ಬೆಳವಣಿಗೆಯ ಮಧ್ಯೆ ಮಹತ್ವದ ಸಚಿವ ಸಂಪುಟ ಸಭೆ. ಹಾಲಿನ ದರ ಏರಿಕೆ ಬಗ್ಗೆಯೂ ಇವತ್ತೇ ಆಗಬಹುದು ತೀರ್ಮಾನ. ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟು ಹೈಕಮಾಂಡ್ ಖಡಕ್ ಸಂದೇಶ. ಬಿಜೆಪಿಯಲ್ಲಿ ರೆಬಲ್ ಆಗಲು ಹೊರಟವರೆಲ್ಲ ಈಗ ಥಂಡ. ಮತ್ತೊಂದೆಡೆ ಬಂಡಾಯ ಶಾಸಕ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೂ ಉಚ್ಚಾಟನೆಯ ಭೀತಿ. ಮಾತೆ ಮುಳ್ಳಾಗಿದ್ದಕ್ಕೆ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ. ಸ್ವಯಂಕೃತ 10 ತಪ್ಪುಗಳಿಂದಾಗಿ ಗೇಟ್ ಪಾಸ್ ಕೊಟ್ಟ ಹೈಕಮಾಂಡ್. ಅಶಿಸ್ತನ್ನ ಸಹಿಸಲ್ಲ ಅಂತ ಸಂದೇಶ ರವಾನಿಸಿದ ಶಿಸ್ತು ಸಮಿತಿ. ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾ ಇದೆ ಬಿಜೆಪಿ ಹೈಕಮಾಂಡ್. ವೀರಶೈವ ಲಿಂಗಾಯತ ಸಮಾವೇಶಕ್ಕೆ ಪ್ಲಾನ್. ಶೋಕಾಸ್ ನೋಟಿಸ್ಗೂ ಜಗ್ಗದೆ. ಸಮಾವೇಶ ನಡೆಸೇ ಸಿದ್ಧ ಅಂತಿರೋ ರೇಣುಕಾಚಾರ್ಯ. 3 ದಿನ ರಜತ್ ವಿನಯ್ ಕಸ್ಟಡಿಗೆ ಪಡೆದು ಪೊಲೀಸರಿಂದ ಕೇಸ್ ಸ್ಟಡಿ. ರೀಲ್ಸ್ನಲ್ಲಿ ಬಳಸಿದ ಮಚ್ಚಿನ ಬಗ್ಗೆ ಇದುವರೆಗೂ ಬಾಯ್ಬಿಡದ ಆರೋಪಿಗಳು. ಒರಿಜಿನಲ್ ಮಚ್ಚು ಸಿಗದೆ ಪೊಲೀಸರಿಗೆ ತಲೆನೋವು. ರೀಲ್ಸ್ನ ಒರಿಜಿನಲ್ ಫುಟೇಜ್ ಪೊಲೀಸರ ವಶಕ್ಕೆ. ಶೂಟ್ ಮಾಡಿದ ಡಿವೈಸ್ ಕೂಡ ಜಪ್ತಿ ಮಾಡಿದ ಅಧಿಕಾರಿಗಳು. ಮಚ್ಚಿನ ಅಸಲಿ ಎತ್ತು ಹುಡುಕ್ತಾ ಇರೋ ಪೊಲೀಸರಿಂದ ತನಿಖೆ ಚುರುಕು. ಬೇಸಿಗೆ ಹಿನ್ನೆಲೆ ಆಹಾರ ಸುರಕ್ಷತಾ ಇಲಾಖೆ ಹೈ ಅಲರ್ಟ್. ಕಲ್ಲಂಗಡಿ, ಗೋಬಿ ಬಳಿಕ ಐಸ್ ಕ್ರೀಮ್ ಮೇಲೂ ನಿಗಾ. ಬೆಂಗಳೂರಿನ ವಿವಿಧ ಅಂಗಡಿಗಳ ಐಸ್ ಕ್ರೀಮ್ ಸ್ಯಾಂಪಲ್ ಅನ್ನ ಟೆಸ್ಟ್ಗೆ ಕಳಿಸಿರೋ ಇಲಾಖೆ. ನಾಳೆ ಮಂಡನೆಯಾಗಬೇಕಿದ್ದ ಬಿಬಿಎಂಪಿ ಬಜೆಟ್ ಮುಂದೂಡಿಕೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಆಯವ್ಯಯ ಮಂಡನೆಗೆ ಡೇಟ್ ಫಿಕ್ಸ್. ಬಜೆಟ್ ಮುಂದೂಡಿಕೆ ಬಗ್ಗೆ ಬಿಬಿಎಂಪಿಯಿಂದ ತುರ್ತು ಮಾಹಿತಿ. ಯುಗಾದಿಗೆ 2,000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ. ಊರಿಗೆ ಹೋಗೋರಿಗೆ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಮಾರ್ಚ್ 28ರಿಂದ 30ರವರೆಗೆ ಕಾರ್ಯಾಚರಣೆ. ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ವಿಶೇಷ ಬಸ್ಸುಗಳ ಓಡಾಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.